ನಮಸ್ಕಾರ, ಸಂತೋಷ್, ಟೀಮ್ ಅಂಬಾಸಿಡರ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಒಂದೊಂದು ಬಿಸಿನೆಸ್ ಮಾಡ್ತಾ ಇರ್ತೀರಲ್ವಾ? ಎಸ್. ಹಾಗಾದ್ರೆ ಯಾಕೆ ಬಿಸಿನೆಸ್ ಅಲ್ಲಿ ಗೆಲುವಿನ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ? ಕೆಲವರು ತುಂಬಾ ಹಣ ಮಾಡೋಣ ಅಂತ ಹೇಳಿ ಯಾವುದೋ ಒಂದು ಬಿಸಿನೆಸ್ ಸ್ಟಾರ್ಟ್ ಮಾಡ್ತಾರೆ. ಆ ತರ ಬಿಸಿನೆಸ್ ಸ್ಟಾರ್ಟ್ ಮಾಡಿದರೆ ಸಕ್ಸಸ್ ಆಗುತ್ತಾ? ನೋಡೋಣ. ಇವತ್ತು ನಾವು ಚರ್ಚೆ ಮಾಡೋದು 4 P ಬಗ್ಗೆ. ಮೊದಲನೇ P, ಪ್ಯಾಷನ್. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಪ್ಯಾಷನ್ ಇರುತ್ತದೆ. ಕೆಲವರು ಆ ಪ್ಯಾಷನ್ ಕಂಡುಹಿಡಿತಾರೆ, ಇನ್ನು ಕೆಲವರು ಆ ಪ್ಯಾಷನ್ ಅನ್ನೇ ಹುಡುಕ್ತಾ ಇರ್ತಾರೆ. ಕೆಲವರು ಕನ್ಫ್ಯೂಸ್ ಅಲ್ಲಿ ಇರ್ತಾರೆ. ಫ್ರೆಂಡ್ಸ್, ನೀವೇನೇ ಮಾಡ್ತಾ ಇದ್ರೂ ಕೂಡ ಅದು ನಿಮ್ಮ ಪ್ಯಾಷನ್ ಆಗಿರಬೇಕು. ಅದು ನಿಮ್ಮ ಪ್ಯಾಷನ್ ಅಲ್ಲದಿದ್ರೆ ಅದು ನಿಮ್ಮ ಪ್ಯಾಷನ್ ಆಗಿ ನೀವು ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಎಲ್ಲ ಪ್ಯಾಷನ್ನು ನಮಗೆ ಇನ್ಕಮ್ ಕೊಡಬೇಕು ಅಂದಿಲ್ಲ. ಎಕ್ಸಾಂಪಲ್, ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ಮಾಡಿರುವ ಸುಮಾರು ಜನ ಸಕ್ಸಸ್ ಆಗಿರೋರನ್ನ ನಾವು ನೋಡಬಹುದು. ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಸುಮಾರು ಜನ ಸಕ್ಸಸ್ ಆಗಿರ್ತಾರೆ. ಎಕ್ಸಾಂಪಲ್, ರಮೇಶ್ ಅರವಿಂದ್, ದರ್ಶನ್, ಯಶ್, ಸುದೀಪ್, ತುಂಬಾ ಜನ. ಈಗ ಸಚಿನ್ ತೆಂಡೂಲ್ಕರ್, ಧೋನಿ, ಶಾರುಖ್ ಖಾನ್, ಕಮಲ್ ಹಾಸನ್, ರಜನಿಕಾಂತ್, ಸುಮಾರು ಜನ ಅವರ ಪ್ಯಾಷನ್ ಅನ್ನೇ ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡಿ ಸಕ್ಸಸ್ ಆಗಿರ್ತಾರೆ. ಹಾಗಾದ್ರೆ ಎಲ್ಲರೂ ಅವರ ಪ್ಯಾಷನ್ ಅನ್ನೇ ಪ್ರೊಫೆಷನ್ ಆಗಿ ಮಾಡಿದರೆ ಸಕ್ಸಸ್ ಆಗಬೇಕು ಅಂತಿಲ್ಲ. ನೀವೊಂದು ಹಣ ಸಂಪಾದನೆ ಮಾಡಕ್ಕೋಸ್ಕರ ಏನ್ ಮಾಡ್ತಾ ಇರ್ತೀರಾ? ಈಗ ಜಾಬ್ ಇರಬಹುದು ಅಥವಾ ಬಿಸಿನೆಸ್ ಮಾಡ್ತಾ ಇರಬಹುದು. ಅದನ್ನು ಕೆಲವೊಮ್ಮೆ ನಿಮ್ಮ ಪ್ಯಾಷನ್ ಆಗಿರೋದಿಲ್ಲ, ಬಟ್ ನೀವು ಅದನ್ನೇ ಪ್ಯಾಷನ್ ಆಗಿ ಕನ್ವರ್ಟ್ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಆ ಮಾಡ್ತಾ ಇರುವ ವ್ಯವಹಾರದಲ್ಲಿ ಫೀಲ್ ಸಿಗಲ್ಲ. ಈಗ ನಿಮ್ಮ ಪ್ಯಾಷನ್ ನಿಮಗೆ ಹಣ ಕೊಡುತ್ತೆ ಅಂದ್ರೆ ಅದಕ್ಕೆ ಪ್ರಥಮ ಆದ್ಯತೆ ಕೊಡಿ. ಆ ಪ್ಯಾಷನ್ ನಿಮಗೆ ಹಣ ಕೊಡಲ್ಲ ಅಂದ್ರೆ ಅದು ಎರಡನೇದಾಗಿ ಮಾತ್ರ ಪರಿಗಣಿಸಿ. ಫ್ರೆಂಡ್ಸ್, ಎಲ್ಲರೂ ಒಂದು ಬಿಸಿನೆಸ್ ಮಾಡ್ತಾ ಇರ್ತಾರೆ. ಸ್ಪೆಷಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಮಾಡ್ತಾ ಇರ್ತಾರೆ. ಆ ಬಿಸಿನೆಸ್ ಅವರು ಪ್ಯಾಷನ್ ಆಗಿ ತಗೊಂಡು ಮಾಡ್ತಾ ಇರೋದಿಲ್ಲ. ಆ ಕಾರಣದಿಂದ ಅವರಿಗೆ ಅದು ಫೀಲ್ ಆಗಲ್ಲ. ಅವರ ಮೈಂಡ್ ಅಲ್ಲಿ ಆ ಬಿಸಿನೆಸ್, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ನನ್ನ ಪ್ಯಾಷನ್ ಆಗಿ ನಾನು ತಗೋಬೇಕು, ನಾನದು ಫೀಲ್ ಮಾಡಿಕೊಂಡು ಮಾಡಬೇಕು ಅಂತ ಅವರಿಗೆ ಕೇವಲ ಆ ಬಿಸಿನೆಸ್ ಅವರಿಗೆ ಒಂದು ಬಿಸಿನೆಸ್ ಆಗಿನೂ ಕೂಡ ಅವರಿಗೆ ಮೈಂಡ್ ಅಲ್ಲಿ ಅನಿಸಲ್ಲ. ಆ ಕಾರಣದಿಂದನೇ ಸುಮಾರು ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಅಲ್ಲಿ ಫೇಲ್ ಆಗ್ತಾ ಇರೋದು. ನೀವು ಯಾವುದೇ ವ್ಯವಹಾರ ಮಾಡಿದ್ರು ಕೂಡ ಅದು ನಿಮ್ಮ ಮೈಂಡ್ ಅಲ್ಲಿ ನೀವು ಅದು ನನ್ನ ಪ್ಯಾಷನ್, ಇದು ನನ್ನ ವೃತ್ತಿ, ನಾನಿದು ಫೀಲ್ ಮಾಡಿಕೊಂಡು ತುಂಬಾ ಸಂತೋಷದಿಂದ, ತುಂಬಾ ಉನ್ಮೇಷದಿಂದ ಮಾಡಿದರೆ ಮಾತ್ರ ನಿಮಗೆ, ಸ್ಪೆಷಲಿ ನಿಮ್ಮ ಪ್ಯಾಷನ್ ಆಗಿ ನೀವು ಅನ್ಕೊಂಡು ಮಾಡಿದರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ಇಲ್ಲದಿದ್ರೆ ಖಂಡಿತ ನಿಮಗೆ ಆ ಬಿಸಿನೆಸ್ ಅಲ್ಲಿ ಸಕ್ಸಸ್ ಸಿಗೋದಿಲ್ಲ. ಫ್ರೆಂಡ್ಸ್, ಎರಡನೇ P, ಪರ್ಪಸ್. ನೀವೇನೇ ಮಾಡಿದರೂ ಅದು 100% ಪರ್ಪಸ್ ಇಂದ ಮಾಡಿ. ಎಕ್ಸಾಂಪಲ್, ನೀವು ಮಾಡ್ತಾ ಇರೋ ಬಿಸಿನೆಸ್ ಅಲ್ಲಿ ಒಂದು ಪ್ರಾಡಕ್ಟ್ ಅಥವಾ ಒಂದು ಸರ್ವಿಸ್ ಇದ್ದೇ ಇರ್ತದೆ. ಅದನ್ನು ಬೇರೆಯವರು ಖರೀದಿ ಮಾಡಿದರೆ ಮಾತ್ರ ನಿಮಗೆ ಹಣ ಸಿಗುತ್ತೆ. ಅದನ್ನು ಬೇರೆಯವರು ಖರೀದಿ ಮಾಡಬೇಕು ಅಂದ್ರೆ ಅವರ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಆಗಿದ್ರೆ ಮಾತ್ರ ಅವರು ಅದನ್ನ ಖರೀದಿ ಮಾಡ್ತಾರೆ. ಎಕ್ಸಾಂಪಲ್, ನೀವೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಮಾಡ್ತಾ ಇದ್ರೆ ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಅಲ್ಲಿ ನೀವು ಸಕ್ಸಸ್ ಆಗಬೇಕು ಅಂದ್ರೆ ನಿಮಗೆ ಒಂದು ಟೀಮ್ ಇರಬೇಕು. ಅದಕ್ಕೋಸ್ಕರ ನೀವು ಕಂಡುಹಿಡಿದಿರುವ, ಸೆಲೆಕ್ಟ್ ಮಾಡಿರುವ ಆ ವ್ಯಕ್ತಿಗೆ ನೀವು ಆ ಬಿಸಿನೆಸ್ ಅವಕಾಶವನ್ನು ಕೊಡುವಾಗ ಆ ವ್ಯಕ್ತಿಗೆ ಇದು ನನ್ನ ಸಮಸ್ಯೆಗೆ ಸೊಲ್ಯೂಷನ್ ಆಗಿದೆ ಎಂದು ಅನಿಸಬೇಕು. ಆತರ ಅನಿಸಿಲ್ಲ ಅಂದ್ರೆ ಆ ವ್ಯಕ್ತಿ ನಿಮ್ಮ ಬಿಸಿನೆಸ್ ಅಲ್ಲಿ ಸೀರಿಯಸ್ ಆಗೋದು ಇಲ್ಲ, ಬರೋದು ಇಲ್ಲ. ಎಕ್ಸಾಂಪಲ್, ಕೆಲವರಿಗೆ ತುಂಬಾ ನೆಟ್ವರ್ಕ್ ಬಿಸಿನೆಸ್ಗಳು ಮಾಡ್ತಾ ಇರ್ತಾರೆ, ಬಟ್ ಅವರು ಅವರ ಮುಂದೆ ಸಿಗೋ ಎಲ್ಲಾ ವ್ಯಕ್ತಿಗಳಿಗೇನು ಈ ಆಪರ್ಚುನಿಟಿ ಹೇಳ್ತಾ ಇರ್ತಾರೆ. ಕಾರಣ ಏನಂದ್ರೆ ಈ ಹೇಳ್ತಾ ಇರೋ ವ್ಯಕ್ತಿ, ಈ ಮಾಡ್ತಾ ಇರೋ ವ್ಯಕ್ತಿಗೇನೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ನನ್ನ ಪ್ಯಾಷನ್ ಅಂತ ಅವರಿಗೆ ಅನಿಸಿಲ್ಲ. ಅದೊಂದು ಬಿಸಿನೆಸ್ ಆಗಿ ಅವ್ರ ಮೈಂಡ್ ಅಲ್ಲಿ ಅವರು ತಗೊಂಡಿಲ್ಲ. ಏನೋ ತುಂಬಾ ಸ್ಪೀಡ್ ಆಗಿ ಸ್ವಲ್ಪ ಹಣ ಮಾಡಕ್ಕೆ ಒಂದು ದಾರಿಯಿಂದ ಅನ್ಕೊಂಡು ಸಿಗೋರಿಗೆಲ್ಲ ಈ ಬಿಸಿನೆಸ್ ಹೇಳ್ತಾ ಇರ್ತಾರೆ.
ಅವರು ಫೀಲ್ ಮಾಡಿಕೊಂಡು ಹೇಳ್ತಾ ಇಲ್ಲದ ಕಾರಣ ಅವರು ಸೆಲೆಕ್ಟ್ ಮಾಡುವ ವ್ಯಕ್ತಿಗಳು ಈ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಯಾವುದೇ ಬಿಸ್ನೆಸ್ ನೀವು ಮಾಡಿದ್ರು ಕೂಡ ಆ ಬಿಸ್ನೆಸ್ ಅನ್ನ ನನ್ನ ಪ್ಯಾಷನ್ ಇದು, ನಂದು ಇದು ಅಂತ ಅನ್ಕೊಂಡು ಆ ಬಿಸ್ನೆಸ್ ಯಾರಿಗೆ ಅವಶ್ಯಕತೆ ಇದೆ ಅಂತವ್ರನ್ನ ಸೆಲೆಕ್ಷನ್ ಮಾಡಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ, ಸರ್ ನಿಮ್ಮ ಸಮಸ್ಯೆಗೆ ಇದೊಂದು ಸೊಲ್ಯೂಷನ್ ಇದೆ, ನೀವು ತುಂಬಾ ಕೇರ್ಫುಲ್ ಆಗಿ ತುಂಬಾ ಸೀರಿಯಸ್ ಇಂದ ಇದನ್ನ ಕೇಳಿ ಅಂತ ಹೇಳಿದ್ರೆ ಖಂಡಿತ ಅವರು ಕೇಳ್ತಾರೆ. ಖಂಡಿತ ನೀವು ಹೇಳುವಾಗಲೂ ಕೂಡ ಫೀಲ್ ಸಿಗುತ್ತೆ. ಅವಾಗ ಪ್ರೆಸೆಂಟೇಶನ್ ಆದ ಮೇಲೆ ಅವರಿಗೆ ಗೊತ್ತಾಗುತ್ತೆ ನನ್ನ ಸಮಸ್ಯೆಗಿರೋ ಸೊಲ್ಯೂಷನ್ ಈ ಬಿಸ್ನೆಸ್ ಆಪರ್ಚುನಿಟಿ, ನಾನು ಇದನ್ನ ತುಂಬಾ ಸೀರಿಯಸ್ ಆಗಿ ನನ್ನ ಪ್ಯಾಷನ್ ಆಗಿ ನಾನು ತಗೊಂಡು ಮಾಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಆತರ ಬಂದ್ರೇನೆ ನಿಮ್ಮ ಟೀಮಲ್ಲಿ ಅವರು 100% ಸಕ್ಸಸ್ ಆಗ್ತಾರೆ. ಅವರು ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ಅವರು ಟ್ರೈನಿಂಗ್ ಅಟೆಂಡ್ ಮಾಡ್ತಾರೆ, ಅವರೊಂದು ಸಿನ್ಸಿಯರ್ ಆಗಿ ಈ ಬಿಸ್ನೆಸ್ ಅನ್ನೇ ಮುಂದೆ ತಗೊಂಡೋಗಿ ಪರ್ಪಸ್ ಇಂದ ಮಾಡ್ತಾರೆ. ನೀವು ಯಾವ ಪರ್ಪಸ್ ಇಂದ ಆ ಬಿಸ್ನೆಸ್ ಅನ್ನ ಕೊಡ್ತೀರಾ ಅದೇ ಪರ್ಪಸ್ ಅಲ್ಲಿ ನಿಮ್ಮ ಅಸೋಸಿಯೇಟ್ ಆಗಿ ಬರುವ ವ್ಯಕ್ತಿನೂ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ಆಗ್ತಾನೆ. ಫ್ರೆಂಡ್ಸ್, 3ನೇ P, ಪ್ರೊಫೆಷನ್. ನೀವು ಯಾವುದೇ ಬಿಸ್ನೆಸ್ ಮಾಡಿದರೂ ಅದು ನಿಮ್ಮ ಪ್ರೊಫೆಷನ್ ಆಗಿ ಮಾಡಿ. ಸುಮಾರು ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದಾದ್ರು ಪ್ರೊಫೆಷನ್ ಆಗಿ ಮಾಡ್ತಾ ಇಲ್ಲ. ಆ ಕಾರಣದಿಂದ ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತಾ ಇದೆ. ಅದು ಪ್ರೊಫೆಷನ್ ಆಗಿ ಏಕೆ ಮಾಡ್ತಾ ಇಲ್ಲ ಅಂದ್ರೆ ಆ ಬಿಸ್ನೆಸ್ ಅವರ ಮೈಂಡ್ ಅಲ್ಲಿ ಅವರು ಫೀಡ್ ಮಾಡ್ಕೊಂಡಿಲ್ಲ. ಇದು ನನ್ನ ಬಿಸ್ನೆಸ್, ಇದು ನಾನು ಫೀಡ್ ಮಾಡಿಕೊಂಡು ನನ್ನ ಮೈಂಡ್ ಅಲ್ಲಿ ಫೀಡ್ ಮಾಡಿಕೊಂಡು ಇದು ನನ್ನ ಬಿಸಿನೆಸ್ ನಾನು ಮಾಡಿದರೆ, ಇದು ನನ್ನ ಪ್ಯಾಷನ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಂಡು ಮಾಡಿದರೆ ಮಾತ್ರ ನಾನು ಇದರಲ್ಲಿ ಸಕ್ಸಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ಸ್ವಲ್ಪ ಹಣ ಮಾಡೋಕ್ಕೋಸ್ಕರ ಒಂದು ಬಿಸಿನೆಸ್ ಸಿಗಿದೆ ಅದನ್ನ ಹಿಡ್ಕೊಂಡು ಓಡ್ತಾರೆ. ಆತರ ಹೋದ್ರೆ ಯಾವುದೇ ಬಿಸಿನೆಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಅಂತಲ್ಲ, ಯಾವುದೇ ಬಿಸಿನೆಸ್ ಸಕ್ಸಸ್ ಆಗಲ್ಲ. ಅದರಿಂದ ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಅಲ್ಲಿ ಫೇಲ್ ಆಗ್ತಾ ಇದೆ. ಮೊದಲನೇದಾಗಿ ನೀವು ಆ ಮಾಡ್ತಾ ಇರುವ ಬಿಸ್ನೆಸ್ ನನ್ನ ಪ್ಯಾಷನ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ. ಯಾಕೆಂದ್ರೆ ನಿಮ್ಮ ಪ್ಯಾಷನ್ ಬೇರೆ ಇರಬಹುದು, ಬಟ್ ನಿಮಗೆ ಇರೋ ಪ್ಯಾಷನ್ ನಿಮಗೆ ಹಣ ಕೊಡ್ತಾ ಇಲ್ಲ ಅಂದ್ರೆ ನಿಮಗೆ ಹಣಗೋಸ್ಕರ ನೀವು ಬೇರೆ ಒಂದು ಬಿಸ್ನೆಸ್ ಅನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಆ ಬಿಸ್ನೆಸ್ ಅನ್ನ ನಿಮ್ಮ ಪ್ಯಾಷನ್ ಆಗಿ ನೀವು ಮೊದಲನೇ ಸರಿ ನಿಮ್ಮ ಪ್ಯಾಷನ್ ಆಗಿ ಫೀಡ್ ಮಾಡಿಕೊಂಡು ಅದು ಪರ್ಪಸ್ ಫುಲ್ ಆಗಿ ಅದು ನಿಮ್ಮ ಪ್ರೊಫೆಷನ್ ಆಗಿ ನೀವು ತಗೊಂಡು ಮಾಡಿದರೆ 100% ನಿಮಗೆ ಸಕ್ಸಸ್ ಸಿಗುತ್ತೆ. ಫ್ರೆಂಡ್ಸ್, 4ನೇ P, ಪ್ರಾಫಿಟ್. ತುಂಬಾ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅವರನ್ನು ನಾವು ನಿಮ್ಮ ಬಿಸ್ನೆಸ್ ನ ಪರ್ಪಸ್ ಏನು ಅಂತ ಕೇಳಿದ್ರೆ, ಪರ್ಪಸ್ ಯಾವ್ದು ಪರ್ಪಸ್ ಇಲ್ಲ, ನನಗೆ ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು ಅದಕ್ಕೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅವರಿಗೆ ಪ್ಯಾಷನ್ ಏನು ಅಂತ ಅವರು ತಿಳಿದಿರೋದಿಲ್ಲ, ಪರ್ಪಸ್ ಗೊತ್ತಿಲ್ಲ, ಆ ಪ್ರೊಫೆಷನ್ ವಿಚಾರ ತಿಳಿದಿರಲ್ಲ, ಅವ್ರ ಮೈಂಡ್ ಅಲ್ಲಿ ಏನು ಇಲ್ಲ, ಒಂದು ಬಿಸ್ನೆಸ್ ಮಾಡ್ತಾ ಇದೀನಿ ಹಣ ಸಂಪಾದನೆ ಮಾಡಬೇಕು ಇಷ್ಟೇ. ಬಟ್ ಒಂದು ವಿಚಾರ ನಾವು ತಿಳಿದಿರಬೇಕು, ಹಣ ಹುಡುಕೊಂಡು ಹೋದ್ರೆ ನಮಗೆ ಹಣ ಸಿಗಲ್ಲ. ಯಾರು 100% ಪ್ರೊಫೆಷನ್ ಆಗಿ ಪರ್ಪಸ್ ಇಂದ ಪ್ಯಾಷನ್ ಆಗಿ ಮಾಡ್ತಾರೆ ಅವರಿಗೆ ಹಣ 4ನೇ P, ಪ್ರಾಫಿಟ್ ಬರುತ್ತೆ. ನಾವು ಹಣ ಹುಡುಕೊಂಡು ಹೋಗ್ಬೇಕಾಗಿಲ್ಲ, ನಮ್ನೆ ಹುಡುಕೊಂಡು ಪ್ರಾಫಿಟ್ ಬರುತ್ತೆ. ಆದ್ರಿಂದ ನೀವು ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ನೀವು ಮಾಡ್ತಾ ಇರೋ ಬಿಸ್ನೆಸ್ ನಿಮ್ಮ ಮೈಂಡ್ ಅಲ್ಲಿ ಫೀಡ್ ಆಗಿಲ್ಲ. ಆ ಕಾರಣದಿಂದ ನೀವು ಆ ಬಿಸ್ನೆಸ್ ಫೀಲ್ ಮಾಡ್ತಾ ಇಲ್ಲ. ನಿಮಗೆ ಆ ಬಿಸ್ನೆಸ್ ಫೀಲ್ ಆಗಿಲ್ಲ ಅಂದ್ರೆ ಬೇರೆಯವರಿಗೆ ಅದೇ ಫೀಲ್ ನಿಮಗೆ ಕೊಡಕ್ಕೆ ಬರಲ್ಲ. ಆ ಫೀಲ್ ನೀವು ಬೇರೆಯವರಿಗೆ ಶೇರ್ ಮಾಡುವಾಗಲೇ ಅವರು ನಿಮ್ಮ ಅಸೋಸಿಯೇಟ್ ಆಗಿ ಬರೋದು, ಅವಾಗಲೇ ನಿಮಗೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಕ್ಕಾಗೋದು. ಆ ಬಿಸ್ನೆಸ್ ನಿಮ್ಮ ಮೈಂಡ್ ಅಲ್ಲಿ ಫೀಡ್ ಆಗಿಲ್ಲ ಅಂದ್ರೆ ಇವತ್ತೇ ನೀವು ಮಾಡ್ತಾ ಇರೋ ಬಿಸ್ನೆಸ್ ಅನ್ನು ನಿಮ್ಮ ಪ್ಯಾಷನ್ ಆಗಿ ತಗೊಂಡು ನಿಮ್ಮ ಪ್ರೊಫೆಷನ್ ಆಗಿ ಪರ್ಪಸ್ ಇಂದ ಖಂಡಿತ ನಾನು ಮಾಡ್ತೀನಿ ಅಂತ ನಿಮ್ಮ ಮೈಂಡ್ ಅಲ್ಲಿ ಫೀಡ್ ಮಾಡಿಕೊಂಡು ಆ ಫೀಲ್ ಅಲ್ಲಿ ನೀವು ಮಾಡ್ತಾ ಇರೋ ಬಿಸ್ನೆಸ್ ಅನ್ನ ಮಾಡಿದರೆ ನಿಮಗೆ 100% ಸಕ್ಸಸ್ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.